ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ನಗರದ ದೇಗುಲಗಳಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ಕೇವಲ ಹೋಟೆಲ್ ಉದ್ಯಮ, ರೆಸ್ಟೋರೆಂಟ್, ಪಿಜಿ, ಕ್ಯಾಟರಿಂಗ್ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಬಂಕ್ ಬಂದ್ ಆಗಿರೋದ್ರಿಂದ ನಗರದ ದೇಗುಲಗಳಿಗೂ ಕೂಡ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಬೆಂಗಳೂರಿನಲ್ಲೂ ಸಮಸ್ಯೆ ಎದುರಿಸಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇದೆ. ಗ್ಯಾಸ್ ಬಂಕ್ಗಳು ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಶೇಷಾದ್ರಿಪುರಂ ಗುಟ್ಟಹಳ್ಳಿ ಬಳಿಯ ಟ್ರೂ ಗ್ಯಾಸ್ ಬಂಕ್ ಸ್ಟಾಕ್ ಕೊರತೆಯಿಂದ ಬಂಕ್ ಅನ್ನ ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಆಟೋ ಹಾಗೆ ಕ್ಯಾಬ್ ಚಾಲಕರಿಗೂ ತೊಂದರೆ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಎಲ್ಪಿಜಿ ಆಟೋ ಗ್ಯಾಸ್ ದರ ಕೂಡ ಏರಿಕೆಯನ್ನ ಕಾಣ್ತಾ ಇದೆ. 2 ದಿನಗಳ ಹಿಂದೆ ಲೀಟರ್ಗೆ 65 ರೂಪಾಯಿ ಇದ್ದ ದರ ಇವತ್ತು 80 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಬರೋಬ್ಬರಿ 25 ರೂಪಾಯಿ ಜಾಸ್ತಿ ಆಗಿರುವುದು. ಇದರಿಂದ ಆಟೋ ಹಾಗೆ ಕ್ಯಾಬ್ ಚಾಲಕರಿಗೆ ಹೆಚ್ಚುವರಿ ಹೊರೆ. ಅವರು ಗಳಿಸುವಂಥ ಲಾಭವನ್ನೆಲ್ಲ ತಗೊಂಡೋಗಿ ಪೆಟ್ರೋಲ್ಗೆ, ಡೀಸೆಲ್ಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಸಾಲದಲ್ಲಿರ್ತಾರೆ ಅಥವಾ ಹೊಸದಾಗಿ ಏನಾದರೂ ಸ್ಟಾರ್ಟಪ್ ಮಾಡಿದರೆ ಇನ್ನಷ್ಟು ಗಾಯದ ಮೇಲೆ ಬರೆ ಹಾಕಿದಂಗೆ ಆಗುತ್ತೆ. ಜೊತೆಗೆ ದೇಗುಲಗಳಿಗೂ ಯಾವ ರೀತಿ ಎಫೆಕ್ಟ್ ಅಂತ ಹೇಳಿದ್ರೆ ಅನ್ನದಾನ ಸಂತರ್ಪಣೆ ಎಲ್ಲ ಆಗ್ತಾ ಇರುತ್ತಲ್ಲ, ಸೊ ಅದಕ್ಕೂ ಕೂಡ ಗ್ಯಾಸನ್ನೇ ಬಳಕೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ದೇಗುಲಗಳಿಗೂ ಎಫೆಕ್ಟ್ ಆಗಿದೆ.